ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಪ್ರಸ್ತಾಪವಾದವು. ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಮೇಲಿನ ಉತ್ತರದಲ್ಲಿ ವಿಪಕ್ಷ ಬಿಜೆಪಿಗರನ್ನ ತರಾಟೆಗೆ ತೆಗೆದುಕೊಂಡ್ರು. ಇನ್ನೊಂದು ಕಡೆಗೆ ಬಿಜೆಪಿ ನಾಯಕರು ಸದನದಲ್ಲಿ ಸಿಎಂ ಉತ್ತರ ಕೊಡ್ತಾ ಇರುವಂತಹ ಸಂದರ್ಭದಲ್ಲೇ ಸದನದ ಬಾವಿಗಿಳಿದು ಪ್ರತಿಭಟನೆ ಮಾಡಿದ್ರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಶಾಸಕರ ನಡುವೆ ದೊಡ್ಡದೊಂದು ಮಾರಾಮಾರಿನೇ ನಡೆದೋಯ್ತು. ಇನ್ಫ್ಯಾಕ್ಟ್ ವಾಗ್ಯುದ್ಧನೇ ನಡೆದೋಯ್ತು. ಹೀಗಾಗಿ ಇದೆಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಒಂದ್ ಕಡೆಗೆ ಸಿದ್ದರಾಮಯ್ಯ ಉತ್ತರ ಕೊಡೋದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದೇ ಜಾಸ್ತಿ ಆಗಿತ್ತು. ಜನ ನೋಡ್ತಾ ಇದ್ದಾರೆ, ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಇವ್ರಿಗೆ ಧೈರ್ಯ ಇಲ್ಲ. ಮೋದಿ ಗ್ಯಾರಂಟಿ, ನಮ್ ಗ್ಯಾರಂಟಿಗಳು ಕದ್ಬಿಟ್ಟವ್ರು. ಸುಳ್ಳೇ ಮನೆ ದೇವರು, ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ. ಬಿಹಾರಕ್ಕೆ 26% ಅಮ್ಮ. ಜೈ ಜೈ ಸೀತಾರಾಮ್. ಸ್ವಾತಂತ್ರ್ಯ ತಂದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ದೇಶ ಪ್ರೇಮಿಗಳಲ್ಲ, ದೇಶ ಪ್ರೇಮಿಗಳು. ಬಜೆಟ್ ಅಧಿವೇಶನದ ಕೊನೆಯ ದಿನವೂ ಸದನದಲ್ಲಿ ಆಡಳಿತ ವಿಪಕ್ಷಗಳ ನಡುವೆ ವಾಕ್ ಸಮರವೇ ನಡೆಯಿತು. ಧರ್ಮ, ಗ್ಯಾರಂಟಿ, ಅನುದಾನ ವಿಚಾರವಾಗಿ ತೀವ್ರ ಜಟಾಪಟಿಯೇ ನಡೆಯಿತು. ವಿಧಾನಸಭೆಯಲ್ಲಿ ಕೇಂದ್ರದ ಅನುದಾನ ತಾರತಮ್ಯದ ಬಗ್ಗೆ ಸಿಎಂ ಪ್ರಸ್ತಾಪಿಸಿದ್ರು. ಮೋದಿ ಎದುರು ಮಾತನಾಡಲು ಬಿಜೆಪಿಯವರಿಗೆ ದಮ್ ಇಲ್ಲ ಅಂತ ಕಿಡಿಕಾರಿದ್ರು. ಜನ ನೋಡ್ತಾ ಇದ್ದಾರೆ, ನಿಮ್ಗೆ ಎಲ್ಲ ನೋಡ್ತಾ ಇದ್ದಾರೆ. ಜನ ನೋಡ್ತಾ ಇದ್ದಾರೆ, ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕೊತೀರಲ್ಲ. ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ, ಕನ್ನಡಿಗರಿಗೆ ಅನ್ಯಾಯ ಆಗಿದೆ. ಆ ಅನ್ಯಾಯ ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ. ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡಕ್ಕೆ ಇವ್ರಿಗೆ ಧೈರ್ಯ ಇಲ್ಲ, ಹೆಮ್ಮೆ ಇಲ್ಲ, ತಾಕತ್ತಿಲ್ಲ ಇವರಿಗೆ. ನಿರ್ಮಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು. ನಮ್ಮ ಎಲ್ಲಾ ಗ್ಯಾರಂಟಿಗಳನ್ನ ಬಿಜೆಪಿಯವರು ಕದ್ದಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಮೋದಿ ಗ್ಯಾರಂಟಿ, ನಮ್ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ನಮ್ಮ ಎಲ್ಲ ಗ್ಯಾರಂಟಿಗಳನ್ನ ಕದ್ಬಿಟ್ಟವ್ರೆ. ಬಿಜೆಪಿಯವರಿಗೆ ಸುಳ್ಳೆ ಅವರ ಮನೆ ದೇವರು ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು. ಬಿಜೆಪಿಯವರು ಇದಾರಲ್ಲ, ಮಾನ್ಯ ಸಭಾಪತಿ, ಸುಳ್ಳೇ ಅವ್ರ ಮನೆ ದೇವರು, ಸುಳ್ಳು ಬಿಟ್ಟು ಬೇರೆ ಏನು ಹೇಳೋದೇ ಇಲ್ಲ ಅವರು. ಸರ್, ಯುಕೆಪಿ ರಾಷ್ಟ್ರೀಯ ಯೋಜನೆ ಮಾಡ್ತೇವೆ ಅಂತ ಹೇಳಿದ್ರು, ಅದು ಮಾಡಲಿಲ್ಲ. ಸುಳ್ಳೆ, ಬರೀ ಸುಳ್ಳೆ. ನರೇಂದ್ರ ಮೋದಿ ಆದಿಯಾಗಿ ಇಲ್ಲಿವರೆಗೂ ಬರೀ ಸುಳ್ಳಿನ ಫ್ಯಾಕ್ಟ್ರಿ. ಅದು ಸುಳ್ಳಿನ ಫ್ಯಾಕ್ಟ್ರಿ ಮಾಡಕ್ ಕೊಡೋರು ಅನೇಕ ಜಿಲ್ಲೆಗಳು ಮಾಡ್ಬಿಟ್ಟವ್ರು. ಈಗ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಸುಳ್ಳೆ ಮ್ಯಾನುಫ್ಯಾಕ್ಚರ್ ಮಾಡೋದು. ಜೆಡಿಎಸ್ನವರು ಸೆಕ್ಯುಲರ್ ಎಂಬ ಪದ ತೆಗೆದು ಬಿಡಿ, ಬರೀ ಜನತಾ ದಳ ಅಂತ ಇಟ್ಕೊಳ್ಳಿ ಅಂತ ಸಿಎಂ ಗರಂ ಆದ್ರು. ನೀವು ಆ JDS ಅಂತ ಇಟ್ಕೊಳ್ಳೋದು ಇದೆಯಲ್ಲ, ಜನತಾ ದಳ ಸೆಕ್ಯುಲರ್ ತೆಗೆದಾಕ್ಬಿಡಿ, ದಯಮಾಡಿ ತೆಗೆದಾಕ್ಬಿಡಿ. ಬರೀ ಜನತಾ ದಳ ಅಂತ ಇಟ್ಕೊಳ್ಳಿ, ಜನತಾದಳ ಬಿಜೆಪಿ ಅಂತ ಇಟ್ಕೊಳ್ಳಿ. JDS ಇಷ್ಟೇ ಅಲ್ಲ, ಕಲಾಪದಲ್ಲಿ ಬಿಜೆಪಿಯವರು ಜೈ ಶ್ರೀರಾಮ್ ಅಂದ್ರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಜೈ ಜೈ ಸೀತಾರಾಮ್ ಅಂತ ಕೌಂಟರ್ ಕೊಟ್ರು. 52% ಕೇಂದ್ರ ಬರ್ತದೆ. ಬಿಹಾರಕ್ಕೆ 26% ಅಮ್ಮ. ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್, ಜೈ ಜೈ ಸೀತಾರಾಮ್. ಯಾವ ಏನು ಬುದ್ಧಿನೂ ಇಲ್ಲ, ತಲೆಯಲ್ಲಿ ಮಿದುಳಿಲ್ಲ. ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಮಿದುಳೇ ಇಲ್ಲ ಇವ್ರಿಗೆ, ತಲೆನೇ ಖಾಲಿ. ಇವ್ರಿಗೆ ತಲೆ ಖಾಲಿ. ಯಾರು ರಾಮಾಯಣನೂ ಓದ್ಕೊಂಡಿಲ್ಲ, ಮಹಾಭಾರತನೂ ಓದ್ಕೊಂಡಿಲ್ಲ. ಇಷ್ಟೇ ಅಲ್ಲ, ಪರಿಷತ್ನಲ್ಲೂ ಬಿಜೆಪಿ ವಿರುದ್ಧ ಕೆಂಡಾಮಂಡಲರಾದ ಸಿಎಂ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದಾಗ ಎಲ್ಲಿದ್ರು, ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿದ್ದು ಕಾಂಗ್ರೆಸ್ ಅಂದ್ರು. 1925 ಇಸ್ವಿನಲ್ಲಿ RSS ಪ್ರಾರಂಭ ಆಯಿತು. ಅದರ ಅಧ್ಯಕ್ಷರು ಹೆಡ್ಗೇವಾರ್, ಗೋಲ್ವಾಲ್ಕರ್, ಸಾವರ್ಕರ್ ಯಾರು ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲಿಲ್ಲ. ಇವತ್ತು ಸ್ವಾತಂತ್ರ್ಯ ತಂದುಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ. ಇವತ್ತು ಅದು ಉತ್ತುಂಗ ಸ್ಥಿತಿನಲ್ಲಿದ್ದಾಗ, ಸ್ವಾತಂತ್ರ್ಯ ಹೋರಾಟ ಉತ್ತುಂಗ ಸ್ಥಿತಿನಲ್ಲಿದ್ದಾಗ ಇವ್ರು ಯಾರು ಈಚೆಗೆ ಬರಲಿಲ್ಲ.
1942ನೇ ಇಸ್ವಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ. ಎಲ್ಲಿದ್ರು ಇವರು? ಆಗ ಬ್ರಿಟಿಷ್ನವರು ಶಾಮೀಲಾಗಿದ್ರು. ಬಿಜೆಪಿಯವರು ದೇಶ ಪ್ರೇಮಿಗಳಲ್ಲ, ದ್ವೇಷ ಪ್ರೇಮಿಗಳು. ನಮಗೇನು ಪಾಠ ಮಾಡ್ತೀರಾ ಎಂದು ಸಿದ್ದರಾಮಯ್ಯ ಕಿಡಿಕಾರಿದ್ರು. ಸಿಎಂ ಮಾತಿಗೆ ಬಿಜೆಪಿ ಸದಸ್ಯರು ನೀವೇ ಪಾಕಿಸ್ತಾನ ಪ್ರೇಮಿಗಳು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಮರ್ತಿಬೇಗೌಡರು ಹೇಳಿದ್ದಾರೆ, ನಿಮಗೆ ನೀವು ದೇಶ ಪ್ರೇಮಿಗಳಲ್ಲ, ದೇಶ ಪ್ರೇಮಿಗಳು, ದೇಶ ಪ್ರೇಮಿಗಳು, ದೇಶ ಪ್ರೇಮಿಗಳು, ದೇಶ ಪ್ರೇಮಿಗಳು, ದೇಶ ಪ್ರೇಮಿಗಳು. ಮರ್ತಿಬೇಗೌಡ್ರೆ, ನಿಮಗೆ ಧನ್ಯವಾದಗಳು. ಕರೆಕ್ಟ್ ಆಗಿ ಹೇಳಿದ್ದೀರಿ. ಇವರು ಜನರ ದ್ವೇಷಿಗಳು, ಬಡವರ ದ್ವೇಷಿಗಳು, ರೈತರ ದ್ವೇಷಿಗಳು, ಮಹಿಳೆಯರ ದ್ವೇಷಿಗಳು, ಹಿಂದುಳಿದವರ ದ್ವೇಷಿಗಳು, ಅಲ್ಪಸಂಖ್ಯಾತರ ದ್ವೇಷಿಗಳು, ಕಾರ್ಮಿಕರ ದ್ವೇಷಿಗಳು. ನಮಗೆ ಪಾಠ ಹೇಳ್ಕೊಡ್ತೀರಾ? ಒಟ್ಟಾರೆಯಾಗಿ ಬಜೆಟ್ ಅಧಿವೇಶನದ ಕೊನೆ ದಿನವಾದ ಇಂದು ವಿಧಾನಸಭೆ ಪರಿಷತ್ನಲ್ಲಿ ಬರೀ ಗದ್ದಲ ಗಲಾಟೆಗೆ ಸಾಕ್ಷಿಯಾಯಿತು. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.